ಬೆಂಗಳೂರಿನ ಇತಿಹಾಸವನ್ನೇ ಬದಲಿಸುವಂತಹ ದೇವಾಲಯ ಇದು. ಇಲ್ಲೇ ಶಂಕರನಾಗರ ಅವರ ಮಾಲ್ಗುಡಿ ಡೇಸ್ ಚಿತ್ರೀಕರಣವಾದಂತಹ ಸ್ಥಳ. ಬೆಂಗಳೂರು ಎಂದು ಬರೆದಂತಹ ಒಂದು ಸ್ಪಷ್ಟವಾದಂತಹ ಮಾಹಿತಿ. ಇದನ್ನ ನಾಗಲಿಂಗ ಪುಷ್ಪ ಅಂತ ಯಾಕೆ ಕರಿತೀವಿ ಅಂದ್ರೆ, ಇದು ಬೆಂಗಳೂರಿನ ಪಂಚಲಿಂಗೇಶ್ವರ ದೇವಾಲಯ. ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ. ನಾನು ಮಿಸ್ಟರ್ ಎಸ್ ಕೆ ಫ್ರಮ್ ಎಸ್ ಕೆ ಟಿವಿ ಕನ್ನಡ. ಸ್ನೇಹಿತರೆ, ಬೆಂಗಳೂರು ಎಷ್ಟೇ ಮಾಡರ್ನ್ ಸಿಟಿ ಆದರೂ, IT-BT ಸಿಟಿ ಆದರೂ, ಕೊನೆಗೆ ಗ್ರೇಟರ್ ಬೆಂಗಳೂರು ಆದರೂ ಸಹ ಬೆಂಗಳೂರಿನ ಪುರಾತತ್ವದ ಹೆಜ್ಜೆಯ ಗುರುತನ್ನು ಅಳಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಬೆಂಗಳೂರಿನ ಅತಿ ಪುರಾತನವಾದಂತಹ ಒಂದು ದೇವಾಲಯವನ್ನು ಇವತ್ತು ನಾನು ನಿಮಗೆ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಈ ಒಂದು ದೇವಾಲಯದ ಮಹತ್ವ ಏನು ಅಂದರೆ, ಈ ಒಂದು ದೇವಾಲಯದಲ್ಲಿ ಬೆಂಗಳೂರು ಎಂಬ ಹೆಸರಿಡುವಂತಹ ಒಂದು ಶಾಸನ ಇದೆ. ಸುಮಾರು 1200 ವರ್ಷಗಳಷ್ಟು ಹಳೆಯ ಶಾಸನ. ಆ ಶಾಸನವನ್ನು ತೋರಿಸ್ತಾ ಈ ಒಂದು ದೇವಾಲಯದ ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತೀನಿ. ಬನ್ನಿ ಇವಾಗ ನೋಡೋಣ. ದೇವಾಲಯದ ಮುಖ್ಯ ರಾಜಗೋಪುರ ನೋಡಿ. ಈ ದೇವಾಲಯಕ್ಕೆ ಕೆಲವು ನಿಬಂಧನೆಗಳಿದೆ, ಅಂದರೆ ವಸ್ತು ಸಂಹಿತೆ ಇದೆ. ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಪುರಾತನ ಶಿವಾಲಯಗಳಲ್ಲಿ ನಾವು ಸೂರ್ಯನಾರಾಯಣನ ಪುಟ್ಟ ಗುಡಿಯನ್ನು ಸಹ ನೋಡ್ಬೋದು. ನೋಡಿ, ಸೂರ್ಯದೇವನ ಒಂದು ವಿಗ್ರಹ. ಈಗ ನಾವು ಮೇಲೆ ಏನು ನೋಡ್ತಾ ಇದ್ದೀವಿ, ಕಲ್ಲಿನ ಗೋಪುರ. ಈ ರೀತಿಯಾದಂತಹ ಗೋಪುರಗಳನ್ನು ಗಂಗರ ಆಳ್ವಿಕೆಯಲ್ಲಿ ನಾವು ಕಾಣ್ಬೋದು. ಅವರ ಒಂದು ವಾಸ್ತುಶೈಲಿಯಲ್ಲಿ ಕಾಣ್ಬೋದು. ಚೋಳರ ವಾಸ್ತುಶೈಲಿಯಲ್ಲಿ ಈ ರೀತಿಯಾದಂಥ ಗೋಡೆಗಳನ್ನು ಮಾತ್ರ ಕಲ್ಲಿನಲ್ಲಿ ಬಳಸಿ ಗೋಪುರಗಳನ್ನು ಮಣ್ಣು ಮತ್ತು ಇನ್ನಿತರ ವಸ್ತುಗಳ ಮುಖಾಂತರ ನಿರ್ಮಾಣ ಮಾಡ್ತಾ ಇದ್ರು. ಸೊ ಈ ರೀತಿಯಾದಂತಹ ಒಂದು ಕಲ್ಲಿನ ಒಂದು ಗೋಪುರದ ನಿರ್ಮಾಣ ಗಂಗರ ಕಾಲದಲ್ಲಿ ನೋಡ್ಬೋದು. ಮತ್ತು ತಲಕಾಡಲ್ಲಿರುವಂತಹ ಪಂಚಲಿಂಗೇಶ್ವರ ದೇವಸ್ಥಾನಗಳಲ್ಲಿ ಸಹ ನಾವು ಈ ರೀತಿಯಾದಂತಹ ಒಂದು ವಾಸ್ತುಶೈಲಿಯನ್ನು ನಾವು ನೋಡ್ಬೋದು. ಸುಮಾರು 1200 ವರ್ಷಗಳ ಹಳೆಯ ಒಂದು ದೇವಾಲಯ ಇದು. ಬೆಂಗಳೂರಿನ ಪುರಾತನ ದೇವಾಲಯಗಳಲ್ಲೇ ಇದೊಂದು ಪ್ರಮುಖ ದೇವಾಲಯ. ಈ ದೇವಾಲಯದ ಬಳಿ ಇದೆ ಬೆಂಗಳೂರಿಗೆ ಬೆಂಗಳೂರು ಎಂಬ ಹೆಸರಿರುವಂತಹ ಶಾಸನ. ಬೆಂಗಳೂರಿನ ಪುರಾತನ ಇತಿಹಾಸವನ್ನು ಹೇಳುವಂತಹ ಒಂದು ದೊಡ್ಡ ಪುರಾತನ ದೇವಾಲಯ ಇದು. ಇಲ್ಲಿ ನೋಡ್ತಾ ಇದ್ದೀವಿ ಚಂಡಿಕೇಶ್ವರ ದೇವರು. ಪ್ರತಿಯೊಂದು ಪುರಾತನ ಶಿವಾಲಯಗಳಲ್ಲಿ ಚಂಡಿಕೇಶ್ವರ ದೇವರನ್ನು ನಾವು ನೋಡ್ಬೋದು. ಶಿವನ ಪರಮ ಭಕ್ತ ಅಂತೇಳಿ ಚಂಡಿಕೇಶ್ವರ ದೇವರನ್ನು ಪುರಾತನ ದೇವಾಲಯಗಳಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇನ್ನೂ ಮೂಲ ರೀತಿಯಲ್ಲೇ ಈ ಒಂದು ದೇವಾಲಯವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ನೋಡ್ಬೋದು, ಸುಮಾರು 1200 ವರ್ಷಗಳ ಒಂದು ಹಳೆಯ ದೇವಾಲಯ. ನೋಡಿ, ದೇವಾಲಯ ಸಂಪೂರ್ಣವಾಗಿ ಇದು ಚೋಳರ ಶೈಲಿಯಲ್ಲಿ ನಾವು ಕಾಣ್ಬೋದು. ಗಂಗಾರು ಮತ್ತು ಚೋಳರ ಶೈಲಿಯಲ್ಲಿ. ದೇವಾಲಯದ ಪ್ರತಿಯೊಂದು ಕಲ್ಲಿನ ಮೇಲೆ ಶಾಸನಗಳನ್ನು, ಅಕ್ಷರಗಳನ್ನು ಕೆತ್ತಿರೋದನ್ನ ನಾವು ನೋಡ್ಬೋದು. ಅದನ್ನು ನಾವು ಶಾಸನಗಳು ಅಂತೇಳಿ ಕರೀಬೋದು. ಬೆಂಗಳೂರು ಎಷ್ಟೇ ಮಾಡರ್ನ್ ಸಿಟಿ ಆದರೂ, IT-BT ಸಿಟಿ ಆದರೂ, ಗ್ರೇಟರ್ ಬೆಂಗಳೂರು ಆದರೂ ಈ ಒಂದು ಪುರಾತತ್ವ ನೆಲೆಯನ್ನು ಎಂದಿಗೂ ಸಹ ಬಿಟ್ಕೊಡ್ಲಿಲ್ಲ. ಅದಕ್ಕೆ ಉತ್ತಮ ಸಾಕ್ಷಿ ಅಂದರೆ ಈ ನಮ್ಮ ಬೇಗೂರಿನ ಒಂದು ದೇವಾಲಯ. ಸ್ನೇಹಿತರೆ ನೋಡಿ, ಈ ಒಂದು ಬೇಗೂರಿನ ಸಂಪೂರ್ಣ ಇತಿಹಾಸವನ್ನು ಇಲ್ಲಿ ಹಾಕಿದ್ದಾರೆ. ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ. ಇಲ್ಲಿ ನಡೆದಂತಹ ಯುದ್ಧದ ಸಂಪೂರ್ಣ ಶಾಸನವನ್ನು ಸಹ ಇಲ್ಲಿ ಹಾಕಿದ್ದಾರೆ. ಈ ಒಂದು ಶಾಸನ ನಮ್ಮ ಬೆಂಗಳೂರಿನಲ್ಲಿರುವಂತಹ ಗೌರ್ಮೆಂಟ್ ಮ್ಯೂಸಿಯಂನಲ್ಲಿದೆ. ನಾನು ನೋಡಿದ್ದೀನಿ, ಆಗಷ್ಟು ಗೊತ್ತಿರಲಿಲ್ಲ. ಬಟ್ ಇದನ್ನ ನೋಡಿದಾಗ ನನಗೆ ನೆನಪಾಯಿತು, ಅದೇ ಈ ಶಾಸನ ಅಂತೇಳಿ.
ಕರ್ಣೇಶ್ವರ ಸ್ವಾಮಿ ಸನ್ನಿಧಿ. ನೋಡಿ ಸ್ನೇಹಿತರೆ, ಪುರಾತನ ಬಾವಿ, ಅದಕ್ಕೊಂದು ಮಾಡರ್ನ್ ಟಚ್ ಕೊಡ್ತಾ ಇದ್ದಾರೆ. ಸೊ ನನ್ನ ಫಸ್ಟ್ ವಿಡಿಯೋ ನಾನು ಈ ಒಂದು ದೇವಾಲಯದ ವಿಡಿಯೋ ಮಾಡಿದ್ದು. ಅದರಲ್ಲಿ ಆ ಬಾವಿಯನ್ನು ಸಂಪೂರ್ಣವಾಗಿ ನೀಟಾಗಿ ತೋರಿಸಿದ್ದೀನಿ, ನೀರಿನ ಸಮೇತ. ಆ ನೀರಲ್ಲಿ 2 ಆಮೆಗಳು ಈಜಾಡ್ತಾ ಇದ್ದು ಸಹ ತೋರಿಸಿದ್ದೀನಿ. ನೀವು ನೋಡಿಲ್ಲ ಅಂದರೆ ಹೋಗಿ ನನ್ನ ಫಸ್ಟ್ ವಿಡಿಯೋ ಇದೇ ಚಾನಲಲ್ಲಿ ಇರುತ್ತೆ, ಹೋಗಿ ನೋಡಿ. ಗೋಪುರಗಳು ಎದ್ದು ನಿಂತಿವೆ, ಮತ್ತೊಂದು 4ನೇ ಗೋಪುರ ರೆಡಿ ಆಗ್ತಿದೆ. ಬೆಂಗಳೂರಿನ ಇತಿಹಾಸವನ್ನೇ ಬದಲಿಸುವಂತಹ ದೇವಾಲಯ ಇದು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಪ್ಪ ಅಂದ್ರೆ, ಇಲ್ಲಿನ ಒಂದು ಶಾಸನ ಬೆಂಗಳೂರಿಗೆ ಮೂಲ ಹೆಸರು ಹೇಗೆ ಬಂತು ಎಂಬ ಮಾಹಿತಿಯನ್ನು ನಮಗೆ ಕೊಡುತ್ತೆ. ಆ ಒಂದು ಶಾಸನವನ್ನು ನಿಮಗೆ ತೋರಿಸ್ತೀನಿ, ಬನ್ನಿ. ಏನು ಈ ಶಾಸನಗಳಿದಾವಲ್ಲ, ಇವು ಗಂಗರ ಮತ್ತು ನೊಳಂಬರ ಆಡಳಿತವನ್ನು ನಮಗೆ ಸಾರಿ ಹೇಳುವಂತಹ ಒಂದು ಸಾಕ್ಷಿಗಳಾಗಿವೆ. 1200 ವರ್ಷಗಳ ಹಿಂದೆಯೇ ಗಂಗರ ಮತ್ತು ನೊಳಂಬರ ಒಂದು ಆಡಳಿತ ಈ ಒಂದು ಪ್ರಾಂತ್ಯಗಳಲ್ಲಿತ್ತು. ಅದನ್ನು ಸಾರಿ ಹೇಳುವಂತಹ ಶಾಸನ ಇವಾಗಿವೆ. ನೋಡಿ ಸ್ನೇಹಿತರೆ, ಈ ಒಂದು ಶಾಸನದಲ್ಲಿ ಯುದ್ಧ ಹಾಗೂ ಒಂದು ದೇವಾಲಯ 9ನೇ ಶತಮಾನದ ಉತ್ತರಾರ್ಧದಲ್ಲಿ ಇಲ್ಲಿ ಆಳಿದ ನಾಗತರನನ್ನು ಈ ಶಿಲಾಶಾಸನವು ಹೊಗಳಿದೆ. ಯುದ್ಧ ಕಲೆಯಲ್ಲಿ ನಿಪುಣನು, ಸುಂದರನು, ಕರ್ಣನಂತೆ ಸತ್ಯವಂತನೂ ಆಗಿದ್ದನೆಂದು ಅವನನ್ನು ವರ್ಣಿಸಲಾಗಿದೆ. ಭೀಮವರವನು ಎಂಬುವನನ್ನು ಸೋಲಿಸಿ ನಂತರ ಬೇಗೂರಿನ ಸೋಮನಾಥ ದೇವಾಲಯವನ್ನು ನಾಗತರ ನಿರ್ಮಿಸಿದನೆಂದು ಇಲ್ಲಿ ದಾಖಲಿಸಲಾಗಿದೆ. ಈ ದೇವಾಲಯದ ಅರ್ಚಕರಾದ ದಿವ್ಯಶಕ್ತಿ ಭಟ್ಟರಿಗೆ ನೀಡಲಾದ ದಾನಗಳನ್ನು ಈ ದಾಖಲೆಯಲ್ಲಿ ಪ್ರಸ್ತಾಪಿಸಲಾಗಿದೆ ಎಂದು ಈ ಒಂದು ಶಾಸನದಲ್ಲಿ ಹೇಳಿದೆ. ಈ ಶಾಸನವು ಸುಮಾರು 1100 ವರ್ಷಗಳಷ್ಟು ಹಳೆಯದಾಗಿದೆ ಎಂದು ಇಲ್ಲಿ ಬರೆದಿದ್ದಾರೆ. ಸ್ನೇಹಿತರೆ, ಈ ಶಾಸನ ಏನು ಹೇಳುತ್ತೆ ಅಂದರೆ, ಒಂದು ಜಾನುವಾರು ದಾಳಿ ಹಾಗೂ ಒಂದು ಸಾವು. ಎಡಕ್ಕೆ ಕಾಣುವ ಶಾಸನವು ತೀವ್ರವಾಗಿ ಹಾನಿಗೊಳಗಾಗಿದೆ. ಮೇಲೆ ಕಾಣುವ ಬರಹ ಹಾಗೂ ಕೆಳಗಡೆ ಎಡಭಾಗದಲ್ಲಿರುವ ಹಸುಗಳ ಕೆತ್ತನೆಯಿಂದ ಜಾನುವಾರು ದಾಳಿಯಲ್ಲಿ ವೀರನೊಬ್ಬನು ಮರಣ ಹೊಂದಿದನೆಂದು ವೀರಗಲ್ಲಿನ ದಾಖಲೆಗಳಿಂದ ತಿಳಿದು ಬರುತ್ತದೆ. ಯೋಧನನ್ನು ಚುಚ್ಚಿರುವ ಬಾಣಗಳನ್ನು ನೀವು ಗಮನಿಸುತ್ತಿದ್ದೀರಾ. ಮೇಲಿರುವ ಕೆತ್ತನೆಯು ವೀರನು ಸ್ವರ್ಗದಲ್ಲಿರುವುದನ್ನು ತೋರಿಸುತ್ತದೆ. ಮೇಲಿರುವ ಶಾಸನವು ನಾಗತರನ ಮಗಳಾದ ತೊಂಡಬ್ಬೆಯ ಸೇವೆಯಲ್ಲಿ ತೊಡಗಿದ್ದಾಗ ವ್ಯಕ್ತಿಯೊಬ್ಬನು ಸಾವನ್ನು ತೋರಿಸುತ್ತದೆ. ಬೇಗೂರಿನ ಇನ್ನೊಂದೆಡೆ ದೊರೆತ ಮತ್ತೊಂದು ಶಾಸನದಲ್ಲಿ ತೊಂಡಬ್ಬೆಯು ಸ್ವಯಂ ಪ್ರೇರಿತಳಾಗಿ ಆಮರಣಾಂತಿಕ ಉಪವಾಸವನ್ನು ಕೈಗೊಂಡಳೆಂದು ತಿಳಿದು ಬರುತ್ತದೆ. ಈ 2 ಶಾಸನಗಳು ಸುಮಾರು 890 ಸಾಮಾನ್ಯ ಯುಗದಲ್ಲಿ ಬರೆಯಿಸಲಾಗಿದೆ. ಸ್ನೇಹಿತರೆ, ಈಗ ನೀವೇನು ನೋಡಿದ್ರೆ ಶಾಸನಗಳು, ಈ ಶಾಸನಗಳಲ್ಲಿ ಬೆಂಗಳೂರು ಎಂಬ ಹೆಸರಿರುವಂತಹ ಶಾಸನ ಇಲ್ಲ. ನಾನು ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಆ ಶಾಸನ ಇತ್ತು, ಅದನ್ನು ವಿಡಿಯೋ ಮಾಡಿ ಸಹ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ನನ್ನ ಮೊದಲ ವಿಡಿಯೋ ಅದೇ ಆಗಿದೆ. ನೀವು ಆ ಶಾಸನವನ್ನು ನೋಡಬೇಕಾದ್ರೆ ನನ್ನ ಚಾನಲಲ್ಲಿ ಇದೆ, ಹೋಗಿ ಆ ವಿಡಿಯೋವನ್ನು ನೋಡ್ಬೋದು. ಇದೇ ಚಾನಲ್ನಲ್ಲಿದೆ. ಬೆಂಗಳೂರು ಎಂದು ಬರೆದಂತಹ ಒಂದು ಸ್ಪಷ್ಟವಾದಂತಹ ಮಾಹಿತಿ ಅದರಲ್ಲಿದೆ. ಅದನ್ನು ನಾವು ನೋಡಿದಾಗ ನಮಗನ್ಸುತ್ತೆ ಬೆಂಗಳೂರಿಗೆ ಆಗಲೇ ಸಹ 1100 ವರ್ಷಗಳ ಹಿಂದೆಯೇ ಬೆಂಗಳೂರು ಎಂಬ ಹೆಸರಿತ್ತು ಎಂಬುದನ್ನು ನಾವು ತಿಳ್ಕೊಬೋದು.
ಇಲ್ಲಿ ನೀವು ನೋಡ್ತಾ ಇರೋದು ದೇವಾಲಯದ ಮುಂಭಾಗ. ಇಲ್ಲಿ ನಾವು ಪಂಚಲಿಂಗಗಳ ದರ್ಶನವನ್ನು ಮಾಡ್ಬೋದು. ಇದು ಗರುಡಗಂಬದಲ್ಲಿರುವಂತಹ ಗಣೇಶನ ಒಂದು ಸುಂದರವಾದಂತಹ ಕೆತ್ತನೆ. ಇದು ನಂದಿಯ ಒಂದು ಕೆತ್ತನೆ. ಇದು ಶಿವನ ಡಮರುಕ ಮತ್ತು ಶಿವನ ಆಯುಧ ತ್ರಿಶೂಲ. ಇಲ್ಲಿ ನೀವು ನೋಡ್ತಾ ಇರೋದು ದೇವಾಲಯದ ಒಳಭಾಗ. ನೋಡಿ, ಕಂಬಗಳು ಎಂತಹ ಅದ್ಭುತವಾಗಿ ನಮ್ಗೆ ಕಾಣುತ್ತೆ ಅಂದರೆ, ಮತ್ತು ಇದು ದೇವಾಲಯ ಹೈಟ್ ಸಹ ಇಲ್ಲ, ಹಳೆಯ ಕಾಲದ ದೇವಾಲಯ. ಸ್ನೇಹಿತರೆ, ಇಲ್ಲಿ ನಾವು ನೋಡ್ಬೋದು ಪ್ರತಿಯೊಂದು ಈ ರೀತಿ ಕಂಬದ ಮೇಲೆ ಅಷ್ಟ ದಿಕ್ಪಾಲಕರನ್ನ ಚಿತ್ರಿಸಿರುವುದನ್ನು ನಾವು ಇಲ್ಲಿ ನೋಡ್ಬೋದು. ಒಂದು ಪ್ರದೇಶವನ್ನ ಚೋಳರು ಆಳ್ಬೇಕಾದ್ರೆ ಇಲ್ಲಿ ಚೋಳೇಶ್ವರ ಲಿಂಗವನ್ನ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಸ್ನೇಹಿತರೆ ನೋಡಿ, ಇಲ್ಲಿ ನಾವು ನೋಡ್ತಾ ಇರೋದು ಇದು ನಾಗಲಿಂಗ ಪುಷ್ಪ. ಇದನ್ನ ನಾಗಲಿಂಗ ಪುಷ್ಪ ಅಂತ ಯಾಕೆ ಕರಿತೀವಿ ಅಂದರೆ, ಇದರ ಒಂದೊಂದು ಎಳೆಯೂ ಸಹ ನಾಗರ ಹಾವಿನ ಎಡೆಯ ರೂಪದಲ್ಲಿರುತ್ತೆ. ಮತ್ತು ಒಳಗಡೆ ಇರುವಂತಹ ಪುಷ್ಪನೂ ಸಹ ಅಷ್ಟೇ ನಾಗರ ಎಡೆಯ ರೀತಿಯ ಇರುತ್ತೆ. ಇದು ಪೂರ್ಣವಾಗಿ ಅರಳಿದಾಗ ತೋರಿಸ್ತೀನಿ. ಹೀಗೆ ಬಿಟ್ಟು ಎಲ್ಲ ದಳಗಳು ಸಹ ಅರಳುತ್ತೆ. ಇದಾದ್ಮೇಲೆ ಇಲ್ಲಿ ಕಾಣ್ತಿದೆಯಲ್ಲ, ಇದು ಸಹ ಹೀಗೆ ಮೇಲಕ್ಕೆ ಎದ್ದೇಳುತ್ತೆ ಹಾವಿನ ರೂಪದಲ್ಲಿ. ಮತ್ತು ಒಳಗಡೆ ನಮಗೆ ನೋಡಿ, ಒಳಗಡೆ ಶಿವಲಿಂಗದ ರೂಪದಲ್ಲಿ ಅಲ್ಲಿ ಕಾಣ್ತಿದೆಯಲ್ಲ ನೋಡಿ, ಅಲ್ಲಿ ಶಿವಲಿಂಗದ ರೂಪದಲ್ಲಿದೆ. ಇದು ಹೀಗಿರುತ್ತೆ. ಹಾಗಾಗಿ ಇದಕ್ಕೆ ನಾಗಲಿಂಗೇಶ್ವರ ಹೂ ಅಂತೇಳಿ ಕರಿತೀವಿ, ನಾಗಲಿಂಗ ಪುಷ್ಪ ಅಂತೇಳಿ ಕರೀತಾರೆ. ನೋಡಿ, ಅದು ಲಿಂಗ, ಇದು ನಾಗರ ಎಡೆಯನ್ನು ಎತ್ಕೊಂಡಿರುವಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ಇದಕ್ಕೆ ನಾಗಲಿಂಗ ಪುಷ್ಪ ಅಂತೇಳಿ ಕರೀತಾರೆ. ಇದು ತುಂಬ ಅಪರೂಪ, ಎಲ್ಲ ಕಡೆನೂ ಇದಿಲ್ಲ, ಎಲ್ಲೋ ದೇವಾಲಯಗಳ ಬಳಿ ಮಾತ್ರ ಇದು ನಮಗೆ ಸಿಗುತ್ತೆ. ಹಾಗೆ ಇದನ್ನ ನಾಗಲಿಂಗ ಪುಷ್ಪ ಅಂತಾರೆ. ನೋಡಿ, ಇದು ನಾಗಲಿಂಗ ಮರ. ಇಷ್ಟೊಂದು ಹೋಗಿಬಿಟ್ಟಿದೆ. ಸ್ನೇಹಿತರೆ, ಈ ಒಂದು ದೇವಾಲಯವನ್ನ ಮೊದಲು ನಿರ್ಮಾಣ ಮಾಡಿದ್ದು ನಾಗತ್ತರ ಭೀಮವರ್ಮನನ್ನು ಸೋಲಿಸಿ ಅದರ ನೆನಪಿಗಾಗಿ ಇಲ್ಲಿ ಸೋಮನಾಥ ದೇವಾಲಯವನ್ನ ನಿರ್ಮಾಣವನ್ನ ಮಾಡ್ತಾನೆ. ಅದು 9ನೇ ಶತಮಾನದಲ್ಲಿ. ನಂತರ ಬಂದಂತಹ ಚೋಳರು ಮತ್ತೆ ಗಂಗರು ಇವರು ಎಷ್ಟು ಶಿವಲಿಂಗಗಳನ್ನ ಸ್ಥಾಪನೆ ಮಾಡಿ ಈ ಒಂದು ದೇವಾಲಯವನ್ನ ಪಂಚಲಿಂಗೇಶ್ವರ ದೇವಾಲಯವನ್ನಾಗಿ ಮಾಡಲು ಸಹಕರಿಸ್ತಾರೆ. ನೋಡಿದ್ರಲ್ಲ, ಇದು ಬೆಂಗಳೂರಿನ ಇತಿಹಾಸವನ್ನ ಸಾರಿ ಹೇಳುವಂತ ಒಂದು ಪುಣ್ಯ ಪರಮ ಕ್ಷೇತ್ರ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ SK TV ಕನ್ನಡ ಅಂತೇಳಿ. ಟೇಕ್ ಕೇರ್, ಬಾಯ್ ಬಾಯ್, ಶುಭ ದಿನ.